ಈ ಬ್ಯಾಂಕಿಂಗ್ ಅಂದರೆ ಕೆನರಾ ಬ್ಯಾಂಕ್ ಎಂಪ್ಲಾಯಿ ಅನ್ನೋದೇ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿತ್ತು ಸೋಮಣ್ಣ. ಹೌದು ಹೌದು ಹೌದು. ಸೊ ಈ ಬ್ಯಾಂಕಿನ ನೆಂಟು ಹೇಗೆ ಪ್ರಾರಂಭ ಆಯಿತು? ಮ್ಯಾಥಮ್ಯಾಟಿಕ್ಸ್ ವೆರಿ ಪೂರ್, ಅಯ್ಯೋ ವೆರಿ ಪೂರ್. ಬ್ಯಾಂಕಲ್ಲಿದ್ದು ಅವ್ರು ಅದಕ್ಕೆ ಹೇಳ್ತಾರೆ, ನನಗೆ ಲೆಕ್ಕ ಬರಲ್ಲ ಆದರೆ ನನಗೆ ಲೆಕ್ಕಾಚಾರ ಗೊತ್ತು. ಸರಿ, ಸೂಪರ್. ಅವ್ರನ್ನ ದೇವ್ರ ಮನೇಲಿ ಅವ್ರ ಫೋಟೋ ಇಟ್ಟು ಇವತ್ತು ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದೆಲ್ಲ ಅವಾಗಿನ ಒಂದು ನಿಮ್ಮ ತಂದೆಯ ಅರ್ನಿಂಗ್ಸ್ ಅದೆಲ್ಲ ಅರ್ನಿಂಗ್ಸು. ಚೆನ್ನಾಗಿ ಪ್ರಶ್ನೆಗೆ ತುಂಬ ಯೋಚನೆ ಮಾಡುವಂಥ ಉತ್ತರ ಕೊಡಬೇಕು. ಪ್ರೋತ್ಸಾಹ, ಮೋಟಿವೇಶನ್, ಗೈಡೆನ್ಸ್, ಬ್ಯಾಕ್ ಸಪೋರ್ಟ್ ಥ್ರೂ ಆ್ಯಂಡ್ ಥ್ರೂ ಇತ್ತು. ಒಂದೇನಪ್ಪ ನನಗೆ ಇಷ್ಟ ಆಗ್ತಾ ಇದ್ದಿದ್ದು ಅಂದರೆ, ನೀ ಹಿಂಗೆ ಮಾಡಬೇಕು ಅನ್ನೋದು ಯಾವತ್ತೂ ಅವ್ರ ಬಲವಂತ ಇಲ್ಲ. ನೂರೊಂದು ನೆನಪು. ಓದೆಲ್ಲ ಆಯಿತು. ಓದೆಲ್ಲ ಮಾಡಿದ್ಮೇಲೆ ಸೋಮಣ್ಣ ಅವ್ರಿಗೆ ಈ ಬ್ಯಾಂಕಿಂಗ್ ಅಂದರೆ ಕೆನರಾ ಬ್ಯಾಂಕ್ ಎಂಪ್ಲಾಯಿ ಅನ್ನೋದೇ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿತ್ತು ಸೋಮಣ್ಣ. ಹೌದು ಹೌದು ಹೌದು. ಸೊ ಈ ಬ್ಯಾಂಕಿನ ನೆಂಟು ಹೇಗೆ ಪ್ರಾರಂಭ ಆಯಿತು? ನಾನು ಅದನ್ನು ಹೇಳ್ತಾ ಇದ್ದೆ ನಮ್ಮ ತಂದೆಗೆ, ಪಾಪ 2+1 ಎಷ್ಟೇನೋ ಅಂತ ಇದ್ದೆ. ಸುಮ್ಮನಿರಪ್ಪ 3 ಇರಬೇಕು ಅನ್ನೋರು. ಮ್ಯಾಥಮ್ಯಾಟಿಕ್ಸ್ ವೆರಿ ಪೂರ್, ಅಯ್ಯೋ ವೆರಿ ಪೂರ್. ಬ್ಯಾಂಕಲ್ಲಿದ್ದು ಅವ್ರು ಅದಕ್ಕೆ ಹೇಳ್ತಾರೆ, ನನಗೆ ಲೆಕ್ಕ ಬರಲ್ಲ ಆದರೆ ನನಗೆ ಲೆಕ್ಕಾಚಾರ ಗೊತ್ತು. ಸರಿ, ಸೂಪರ್. ಅದು ಕೊನೆ ಇಂಟರ್ವ್ಯೂನಲ್ಲೂ ಹೇಳಿದ್ರು ಅವರು, ಲೆಕ್ಕಾಚಾರ ನನಗೆ ಗೊತ್ತು ಅಂತ. ಸೊ ಅವ್ರಿಗೆ ನಾನು ಕೇಳ್ತಾ ಇದ್ದೆ, ಡೆಬಿಟ್ ಟು ಕ್ರೆಡಿಟ್ ಎಲ್ಲ ನಿನ್ಗೆ ಏನು ಅರ್ಥ ಆಗುತ್ತೆ ಪಾಪ, ನಿನ್ಗೆ ಇದೇ ಮ್ಯಾಥ್ ಬರಲ್ಲ. ಮ್ಯಾಥ್ ಬರಲ್ಲ ಅಂದ್ರೆ ಹಂಗೆ ಅಂತರ. ಈಗ ನಾವು ಸುಮ್ಮನೆ ನಮ್ಗೆ ಯಾರು ಚೆಕ್ ಅಂತ 8 ಅಂದ್ರೆ 64 ಅಂತೀವಿ, ಅವ್ರು ಹಂಗೆಲ್ಲ ಹೇಳಕ್ ಬರಲ್ಲ. ಅವ್ರು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಅವ್ರಿಗೆ, ಆ ಪ್ರಾಸೆಸ್ ಇರುತ್ತೆ. ಆದ್ರೆ ಬ್ಯಾಂಕ್ ನೋಡಿ, ಅವರು ಇದು MA ಮಾಡಿದ್ರು, ಒಂದು ಸ್ವಲ್ಪ ದಿನ ಅವ್ರಿಗೆ ಕೆಲಸ ಇರಲಿಲ್ಲ. ಆಮೇಲೆ ನರಗುಂದದಲ್ಲಿ ಒಂದು ಕೆಲಸ ತಗೊಂಡಿದ್ರು, ನಾರ್ತ್ ಕರ್ನಾಟಕ. ನರಗುಂದು. ಆ ಟೈಮಲ್ಲಿ ಅವ್ರಿಗೆ ಮದುವೆ ಆಗಿದ್ದು. ಆ ಟೈಮಲ್ಲಿ ಅಮ್ಮ ಎಲ್ಲಿ ಅವರು? ಅಮ್ಮ KGF ನವರು, ಈ ಮೂಲೆ ಈ ಕಡೆ. KGF ನವರು. ಅಮ್ಮ ನರಗುಂದಕ್ಕೆ ಹೋಗ್ಲೇ ಇಲ್ಲ ಮದುವೆ ಆದ್ಮೇಲೆ ಅನ್ಸುತ್ತೆ, ನನಗೆ ಗೊತ್ತಿರೋ ಹಾಗೆ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಈ ಗಣಿ ಏನೇನೋ ಇತ್ತು. ಅಪ್ಪ ಹೇಳೋರಂತೆ, ಇರು ನಾನೇ ಬಂದ್ಬಿಡ್ತೀನಿ ಅಂತ. ಅಷ್ಟರಲ್ಲಿ ಇಲ್ಲಿ ಕೆನರಾ ಬ್ಯಾಂಕಲ್ಲಿ ಒಂದು ಜಾಬ್ ಇತ್ತು. ಬಂದರು, ಹೀಗೆ ಲೇಬರ್ ವೆಲ್ಫೇರ್ ಆಫೀಸರು ಈ ಥರ ಎಲ್ಲ ಆಗಿದ್ರು. ಕೆನರಾ ಬ್ಯಾಂಕು ನೆಕ್ಸ್ಟ್ 32-33 ವರ್ಷ ಡೆಡಿಕೇಟೆಡ್. ಅದರಲ್ಲಿ ನನಗೆ ಜ್ಞಾಪಕ ಇರೋ ಹಂಗೆ 74-75 ಬೆಂಗಳೂರು, 63-64 ಅವ್ರು ಶುರು ಮಾಡಿದ್ದು. 75ರಿಂದ 82 ತನಕ ಮೈಸೂರು ಬೇರೆ ಬೇರೆ ಬ್ರಾಂಚ್ಗಳು. 82ಕ್ಕೆ ವಾಪಸ್ ಬೆಂಗಳೂರಿಗೆ ಬಂದು 93-94 ಅಲ್ಲಿವರೆಗೆ ಅವ್ರು ರಿಟೈರ್ ಆಗೋ ತನಕ ಅಲ್ಲೇ ಸರ್ವಿಸ್ ಮಾಡಿ. ಓಕೆ. ಈ ಬ್ಯಾಂಕ್ ಎಂಪ್ಲಾಯಿಗಳಂತಂದಾಗ ನಾನು ಕೇಳಿದ್ದೀನಿ, ನಮ್ಮ ತಾಯಿಯವರು ಕೂಡ ಸಾಕಷ್ಟು ಸತಿ ಹೇಳಿದರು, ನಾವು ಕ್ಯಾಮ್ರಾ ರೋಲ್ ಆಗೋಕ್ಕೆ ಮುಂಚೆ ಅದನ್ನು ಮಾತಾಡಿದ್ವಿ. ತುಂಬ ಜನಕ್ಕೆ ಅವಾಗ ಈ ಎಂಟ್ರೆನ್ಸ್ಗಳೆಲ್ಲ ಇಲ್ಲದೆ ಇರುವಂಥ ಒಂದು ಸಮಯ. ಸೋಮಶೇಖರ್ ಸಾಹೇಬರು, ಸೋಮಣ್ಣವರು ನಿಜವಾದ ಕೆಲಸದಾತ ಆಗಿದ್ದಾರೆ, ಅನ್ನದಾತ ಥರ ಆಗಿದ್ದಾರೆ ಎಷ್ಟೋ ಕುಟುಂಬಗಳಿಗೆ. ಇವತ್ತಿಗೂ ಎಲ್ಲ ಹೇಳ್ತಾರಂತೆ, ಅವ್ರ ಫೋಟೋ ಇಟ್ಕೊಂಡಿದ್ದೀವಿ ನಾವು ಮನೆಯಲ್ಲಿ, ಅವರಿಂದ ಕೆಲಸ ಸಿಕ್ತು ಅಂತ. ಆ ದಿನಗಳ ಬಗ್ಗೆ ಏನಾರು ನೆನಪಿದ್ರೆ? ಖಂಡಿತ. ಯಾಕಂದ್ರೆ ನನಗೂ ಜ್ಞಾಪಕ ಇದೆ. ನಾನು ಅವಾಗ ನನಗೆ ಮುಟ್ಟಿದ್ದೆ ಅಂದ್ರೆ, ನೋಡಿ ಆಗಿನ ಕಾಲದಲ್ಲಿ ಬ್ಯಾಂಕ್ ಎಂಪ್ಲಾಯಿ ಅಂದ್ರೆ ಆ ರೀತಿಯಾದ ಒಂದು ಗೌರವ, ಗಮ್ಮತ್ತು ಈ ಥರ ಎಲ್ಲ ಇರ್ತಾ ಇತ್ತು. ನನಗೂ ಅವಾಗ ನಾನು ಇಂಜಿನಿಯರಿಂಗ್ ಓದೋದು ನನಗೇನಂತ, ಅಯ್ಯೋ ಬ್ಯಾಂಕಲ್ಲಿ ಸಿಕ್ಬಿಟ್ರೆ ಒಳ್ಳೇದೇನೋ ಅನ್ನೋ ಹಾಗೆ ನನಗೆ ಮನಸ್ಸಲ್ಲಿ ಇತ್ತು. ನಾನು ಬ್ಯಾಂಕಲ್ಲಿ ಮಾಡಲಿಲ್ಲ, ಅದು ಬೇರೆ ವಿಷಯ. ಆದರೆ ನೀವು ನೋಡಿ, ಆ ಬ್ಯಾಂಕ್ನಲ್ಲಿ ಅವರು ಆಗಿನ ಕಾಲದಲ್ಲಿ ಈ ಎಂಟ್ರನ್ಸ್ಗಳು ಇದೆಲ್ಲ ಏನು ಇರಲಿಲ್ಲ, ರೈಟಿಂಗ್ ಟೆಸ್ಟ್ಗಳೆಲ್ಲ ಇರಲಿಲ್ಲ. ಬಟ್ ಆದರೆ ಅವ್ರದ್ದೇ ಏನೋ ಸಣ್ಣ ಟೆಸ್ಟ್ಗಳನ್ನ ಕೊಡೋರು, ಪ್ರೋಟೋಕಾಲ್ ಇತ್ತು, ಅವ್ರದ್ದೊಂದು ಪ್ರಾಸೆಸ್ ಇತ್ತು. ಆದರೆ ಅವ್ರು ಏನು ಚೆನ್ನಾಗಿ ಮಾಡ್ತಿದ್ರು ಅಂದರೆ, ಒಳ್ಳೆ ಅವ್ರನ್ನ ಹ್ಯಾಂಡ್ ಪಿಕ್ ಮಾಡೋರು, ಯಾರ್ಯಾರೋ ಬರೋರು, ಸರ್ ನಮ್ಗೊಂದು ಕೆಲಸ ಕೊಡಿ. ಅವರು ಯಾವ ರೀತಿಯಾದ ಅವರ ಓದು, ಅವರ ವಿದ್ಯಾಭ್ಯಾಸ ಏನು ನೋಡೋರು, ಫ್ಯಾಮಿಲಿ ಹಿಸ್ಟ್ರಿ ಅವ್ರು ಎಲ್ಲರನ್ನೂ ಕೇಳ್ತಾ ಇದ್ದಿದ್ದು, ಅಪ್ಪ ನಿನ್ನ ಫ್ಯಾಮಿಲಿ ಬಗ್ಗೆ ಹೇಳು, ತಂದೆ ತಾಯಿ ಅವರೆಲ್ಲ ಕೇಳೋರು. ಇದನ್ನೆಲ್ಲ ನೋಡ್ಬಿಟ್ಟು ಹಿ ಹ್ಯಾಡ್ ದಿ ಎಬಿಲಿಟಿ ಟು ಗೇಜ್ ಇವ್ರನ್ನ ಯಾವ ರೋಲ್ಗೆ ಹಾಕೋಬೋದು ಅಂತ. ಹಾಕಿ ಅವರು ಎಷ್ಟೆಷ್ಟು ಮನೆಯನ್ನ ಉದ್ಧಾರ ಮಾಡಿದಾರ ಅನ್ನೋ ಗೊತ್ತಿಲ್ಲ ರಘುರಾಮ್ಜಿ. ಯಾಕೆ ಗೊತ್ತಾ, ನೋಡಿದ್ದೀನಿ. ಈಗ ನಾವು ನಮ್ಮ ತಂದೆ ಸತ್ತೋದ ಮೇಲೆ ನಾನೆಲ್ಲರ ಹೋದಾಗ ಎಲ್ಲೋ ಏನೋ ಮಾತಿಗೆ ನಾನು ಸೋಮಶೇಖರ ಅವ್ರ ಮಗ ಅಂದ್ರೆ ರೆಫರೆನ್ಸ್ ಬಂದ್ರೆ ನನ್ನ ಕಾಲಿಗೆ ನಮಸ್ಕಾರ ಮಾಡಕ್ ಬರ್ತಾರೆ. ಯಾಕಂದ್ರೆ ಸರ್ ಅನ್ನದಾತರು ಅಂತ ಅಂತಾರೆ. ನಾನು ಏನು ಹೇಳಲಿ ಅವಾಗ,
ನಾನು ಹೇಳಿದೆ ನಾನಲ್ಲಪ್ಪ ನಮ್ಮ ತಂದೆಯವರು ಅಂತ. ಇಲ್ಲ ಸರ್, ಅವ್ರು ಅಂಥ ಕೆಲಸ ಮಾಡಿದ್ದಾರೆ, ಅವ್ರ ಅವ್ರನ್ನ ದೇವ್ರ ಮನೇಲಿ ಅವ್ರ ಫೋಟೋ ಇಟ್ಟು ಇವತ್ತಿಗೂ ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದೆಲ್ಲ ಅವಾಗಿನ ಒಂದು ನಿಮ್ಮ ತಂದೆಯ ಅರ್ನಿಂಗ್ಸ್ ಅದೆಲ್ಲ ಅರ್ನಿಂಗ್ಸು. ಅದು ಯಾರು ತಗೊಂಡು ಹೋಗೋಕ್ಕಾಗಲ್ಲ, ಆದರೆ ಅದಲ್ಲೇ ಉಳಿದಿರೋ ಒಂದು. ಈ ಬ್ಯಾಂಕ್ ಅವ್ರ ಆರ್ಟ್ಗೂ ಎನ್ಕರೇಜ್ ಮಾಡ್ತಾರಲ್ವ ಸರ್ ಅವ್ರು? ಖಂಡಿತ ಮಾಡ್ತಾರೆ. ಈ ಆರ್ಟ್ಗೆ ಅವರು ನನಗೆ ಗೊತ್ತಿರೋ ಹಾಗೆ ಈ ಹೈಸ್ಕೂಲ್ ಅವರು ಚಿತ್ರದುರ್ಗ ಅಲ್ಲಿ ಪ್ರಾಥಮಿಕ ಶಾಲೆ ಎಲ್ಲ ಮಾಡಿದ್ದು. ಆದರೆ ಈ ಮಾಧ್ಯಮಿಕ ಶಾಲೆ ಅಷ್ಟರಲ್ಲಿ ನಮ್ಮ ತಾತ ಅಜ್ಜಿ ಅವರೆಲ್ಲ ಒಂದು 2-3 ವರ್ಷ ಮೈಸೂರಿಗೆ ಬಂದಿದ್ರು. ಯಾವ ಕಾರಣ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಮೈಸೂರಿಗೆ ಬಂದಾಗ ಏನಾಗಿದೆ ರಘುರಾಮ್ಜಿ, ಅವರು ಅಲ್ಲಿ ಸ್ಕೂಲ್ಗೆ ಹೋಗೋರಲ್ಲ, ಅಲ್ಲಿ ನಾನು ಅದನ್ನ ಖಾತ್ರಿ ಮಾಡ್ಕೋತಾ ಇದ್ದೆ ಪುಸ್ತಕ ಓದಿ. ಕೈಲಾಸಂನ ಮೊದ್ದುಮಣಿ ಅನ್ಸತ್ತೆ, ಆ ರೋಲ್ನ ಫಸ್ಟ್ ಟೈಮು ಅಲ್ಲಿ ಮಾಡಿದ್ರಂತೆ. ಎಲ್ಲಿ? ಮೈಸೂರಿನಲ್ಲಿ ಅವ್ರು ಯಾರೋ ಏನೋ ಆರ್ಗನೈಸ್ ಮಾಡಿದ್ರು. ಆ ರೋಲ್ ತುಂಬಾ ಚೆನ್ನಾಗಿ ಮಾಡಿದ್ರಂತೆ. ಇವಾಗ ಎಷ್ಟು ವಯಸ್ಸು ಸರ್? ಅಷ್ಟೇ 7, 10, 11, 12 ಚಿಕ್ಕ ಹುಡುಗ. ಅದು ಮಾಡಿ ಮುಗಿಸಿದ ಮೇಲೆ ಆ ಡೈರೆಕ್ಟರ್ಗೆ ಎಷ್ಟು ಖುಷಿ ಆಯ್ತಂತೆ ಅಂದ್ರೆ ಬಂದು ತಬ್ಗು ಮುಟ್ರಂತೆ, ತುಂಬಾ ಚೆನ್ನಾಗಿ ಮಾಡಿದ್ಯೋ ಮೊದ್ದುಮಣಿ ರೋಲು ಅಂತ. ಅಲ್ಲಿಂದ ಸ್ವಲ್ಪ ಶುರುವಾಯ್ತು ಅವ್ರಿಗೆ ಆ ಖಯಾಲಿ ಅಂತ ಅಂದ್ರೆ ಬಣ್ಣದ ಇದು. ಅಲ್ಲಿಂದ ವಾಪಸ್ಸು ಚಿತ್ರದುರ್ಗಕ್ಕೆ ಬಂದ್ರು. ಅಲ್ಲಿ ಅವರು ಈ ಮದಕರಿ ನಾಯಕ ಇದೆಲ್ಲ ಒಂದ್ ಸ್ವಲ್ಪ ಮಾಡಿದ್ನಿ, ಹೇಳದ್ನಲ್ಲ ಆಗ್ಲೇ, ಆ ಮದಕರಿ ನಾಯಕ ಈ ತರದ್ ಕೆಲವು ರೋಲ್ಸ್ ಎಲ್ಲ ಮಾಡಿದ್ರು. ಅಲ್ಲಿಂದ ಹಂಗೆ ಅಲ್ಲಿ ಈ ತರಾಸು ಅವರು ನಿಮ್ಗೆ ಗೊತ್ತಲ್ಲ, ತಾರಾಸುಬ್ರಾಯರು, ಅವರು ಚಿತ್ರದುರ್ಗದವರು. ನಮ್ಮ ನಾಗರಾವು ಅತ್ಯದ್ಭುತ ಹಂಸಗೀತೆ, ಎಂತ ರೈಟ್ರು ಸರ್, ಎಂತ ರೈಟ್ರು. ಅವರು ಒಂದು ಯಾವುದೋ ನಾಟಕಕ್ಕೆ ಈ ಇದ್ರದ್ದು ಮದಕರಿ ನಾಯಕಂದು ಬಂದಾಗ ಅವರು ತಂದೆಯವರ ಪಾತ್ರಾಭಿನಯ ಅಲ್ಲಿ ನೋಡಿ ಎದ್ದು ಬಂದು ಹೇಳಿದ್ರಂತೆ, ಅದ್ಭುತವಾಗಿ ಮಾಡಿದ್ಯಯ್ಯ ನೀನು ಅಂತ. ಅದು ಒಂದು ಅವ್ರಿಗೆ ಪ್ರೋತ್ಸಾಹ ಕೊಡ್ತು ಅನ್ಸತ್ತೆ, ಮೋಟಿವೇಶನ್ನು, ಸ್ಫೂರ್ತಿ ಇರ್ಲಿ, ಇದನ್ನೇ ನಾನು ಮಾಡ್ಬೋದಲ್ಲ ಅಂತ. ಹಂಗೆ ಒಂದು ಮಾಡಿ ನೋಡಿ ಅವ್ರ ಜೀವನದಲ್ಲಿ 300-325 ನಾಟಕಗಳು ಮಾಡಿದ್ದಾರೆ. ಸಿನಿಮಾಗಳು ಸರ್? ಸಿನಿಮಾ ಸಾಧಾರಣ ಅವರು ಈ 50ರಿಂದ 75 ಸಂಖ್ಯೆ ಅಂತ ಇಟ್ಕೋಬಹುದು. ಯಾಕಂದ್ರೆ ಕೆಲವು ಅವಾಗೆಲ್ಲ ಎಲ್ಲಿ ಸರ್, ಅವಾಗೆಲ್ಲ ರೆಕಾರ್ಡಿಂಗ್ ಕರೆಕ್ಟ್ ಆಗಿ ಇರ್ತಾ ಇರ್ಲಿಲ್ಲ. ಕರೆಕ್ಟ್. ನಾವು ಎಲ್ಲ ಕೆಲವು ಕಡೆ ನೋಡಿದಾಗ ಏನ್ ಅನ್ಕೋತೀವಿ, ಏನೋ ಇದಿಲ್ಲ ಅಂತಂತೀವಿ. ಇವತ್ತೆಲ್ಲ ಪುಸ್ತಕ ಓದ್ಬೇಕಾದ್ರೆ ಯಾವುದೋ ಇವ್ರು ಮಾಡಿದ್ದೊಂದು ಹಿಂದಿ ಪಿಕ್ಚರ್ ಕೂಡ ಇತ್ತಂತೆ ಅಂತ ಎಲ್ಲ ಓದ್ತಾ ಇದ್ದೆ. ಸುಮಾರು 55ರಿಂದ 75 ಅಂದ್ರೆ ಮೋಸ ಇಲ್ಲ. ಕನ್ನಡ ಒಂದೇನಾ ಸರ್? ಕನ್ನಡ ಒಂದೇ, 99% ಕನ್ನಡ. ಅದು ಯಾವುದೋ ಒಂದು ಪಿಕ್ಚರ್ ಅಲ್ಲೋ ಹಿಂದಿಗೆ ಹೋಗಿತ್ತು ಅಂತ ಏನೋ ಕೇಳಬಹುದು ಸುದ್ದಿ. ಎಲ್ಲಿ ಇದಕ್ಕೆಲ್ಲ ನಿಮಗೆ ಗೊತ್ತಲ್ಲ, ಈಗ ನಾವು ಹುಡುಕೊಂಡು ಹೋಗೋದ್ರೆ TDS ಟಾಸ್ಕು. ಟಿವಿ ಧಾರಾವಾಹಿಗಳು, ಟಿವಿ ಸಿನಿಮಾಗಳು, ನಾಟಕ ಅಂತೂ 300-350 ಆದ್ರೂ ಮಾಡಿರೋ ಪ್ರದರ್ಶನಗಳು 1000ಕ್ಕಿಂತ ಹೆಚ್ಚು. ಅದು ಅದ್ಭುತ. ಅಂಡ್ ಸಿನಿಮಾ ರಂಗಕ್ಕೆ ಬಂದಿದ್ದು ಹೇಗೆ ಸರ್? ಅಣ್ಣವ್ರ ಜೊತೆ ಅಂತ ಕಾಣುತ್ತೆ ಫಸ್ಟ್ ಪಿಕ್ಚರ್. ಮೊದಲನೇ ಸಿನಿಮಾ ಸಾಧಾರಣ 72 ಇರಬೇಕು, ಹೃದಯ ಸಂಗಮ. ಇವ್ರಿಗೆ ಅದೇ ಅಷ್ಟಲ್ಲಾಗ್ಲೇ ಕೆನರಾ ಬ್ಯಾಂಕ್ ಅಲ್ಲಿ ಶುರು ಮಾಡಿಬಿಟ್ಟಿದ್ರು ಕೆಲಸ. ಮಾಡಿದ್ರು. ಇಲ್ಲಿ ಒಂದ್ ಸ್ವಲ್ಪ ಮದುವೆ ಆಗಿತ್ತ ಸರ್? ಮದುವೆ ಆಗೋಗಿತ್ತಲ್ಲ. ಕೆನರಾ ಬ್ಯಾಂಕ್ ಆಗಿದೆ ಯಾವಾಗ ಸರ್? ಅದೇ 63 ಮೇ 26. ಅಮ್ಮನ ಹೆಸರು ಸರ್? ಅಮ್ಮನ ಹೆಸರು ಲಲಿತಾರಾವ್. ಲಲಿತಮ್ಮ ಅಂತ ನಮ್ಮ ಮನೇಲಿ ರೇಗಿಸ್ತಾರೆ. ಅವರು ಮದ್ವೆ ಆದಾಗ ಅದೇ ನರಗುಂದದಲ್ಲಿದ್ರು, ಅಮ್ಮ ಹೋಗ್ಲಿಲ್ಲ ಅಲ್ಲಿಗೆ, ಇಲ್ಲಿಗೆ ಬಂದ್ಬಿಟ್ರು. ಇಲ್ಲಿ ಕೆನರಾ ಬ್ಯಾಂಕ್ ಸಾಧಾರಣ 72-73 ಅನ್ಸತ್ತೆ. ಇಲ್ಲ ಅಷ್ಟಲ್ಲಾಗ್ಲೇ ಒಂದ್ ಸ್ವಲ್ಪ ಏನ್ ಗೊತ್ತಾ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾಟಕದ ಒಲವು ಹುಚ್ಚು ಇತ್ತು ಒಳಗಡೆ. ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ JC ರೋಡ್ ಎಂಡಲ್ಲಿ, ಎದುರುಗಡೆ ಏನಿತ್ತು ಅಂತ ನಿಮಗೆ ಗೊತ್ತು, ರವೀಂದ್ರ ಕಲಾಕ್ಷೇತ್ರ. ಮತ್ತೆ ಅವಾಗಿನ ಕಾಲದಲ್ಲಿ ಏನ್ ಇವತ್ತಿನ ತರ ಮೆಟ್ರೋ, ಕಾರು, ಬಸ್ಸು ಇದೆಲ್ಲ ಏನಿಲ್ಲ. ಕರೆಕ್ಟ್. ನಾವು ಪೊಲೀಸ್ ಸ್ಟೇಷನ್ ರೋಡಲ್ಲಿ ಮನೇಲಿದ್ವಿ. ಯಾವ ಪೊಲೀಸ್ ಸ್ಟೇಷನ್? ನಮ್ಮ ಬಸವನಗುಡಿ ಪೊಲೀಸ್ ಸ್ಟೇಷನ್ ಎದುರುಗಡೆ ನಮ್ಮ ಮನೆ ಇತ್ತು. KR ರೋಡ್. ಅವ್ರು ಅಲ್ಲಿಂದ JC ಹಂಗೆ ಅಲ್ಲೇ ನಡ್ಕೊಂಡೋಗಿ ಇದು ವಿಶ್ವೇಶ್ವರಪುರಂ ಸರ್ಕಲ್, ಹಂಗಿಂದ ಮಿನರ್ವಾ ಥಿಯೇಟರ್, ಹಂಗೆ ಕೆನರಾ ಬ್ಯಾಂಕ್ ನಡ್ಕೊಂಡು ಬೈ ವಾಕ್ ಹೋಗೋರು. ವಾಪಸ್ ಬರ್ತಾ 5 ಗಂಟೆಗೆ. ಅವಾಗೆಲ್ಲ ಏನ್ ಸರ್ ಇವಾಗಿನ ತರ ಇದು ಮನೆಗೆ ಹೋದ್ಮೇಲೆ ಕೆಲಸ ಮಾಡ್ಬೇಕು, ವರ್ಕ್ ಫ್ರಮ್ ಹೋಮ್ ಇದೆಲ್ಲ ಏನಿಲ್ಲ. 5 ಗಂಟೆಗೆ ಮುಗಿಸೋರು, ಮನೆಗೆ ಹೊರಡೋರು, ಪಕ್ಕದಲ್ಲಿ ರವೀಂದ್ರ ಕಲಾಕ್ಷೇತ್ರ ಕಾಣೋದು, ನುಗ್ಗೋರು ಒಳಗಡೆ. ಹೀಗೆ ಹೋಗ್ತಾ ಅಲ್ಲಿ ಏನೋ ಒಂದು ನಾಟಕ ಅದು ಇದು ಹಿಂಗೆ ಶುರುವಾಯಿತು.
ಈ ಶಿವರಾಮಣ್ಣ ಅವ್ರಿಗೆ ನಮ್ಮ ಶರಪಂಜರ ಶಿವರಾಮ್ ಗೊತ್ತಲ್ಲ, ಶಿವರಾಮಣ್ಣ, ಅಯ್ಯೋ ಶಿವರಾಮಣ್ಣ ತುಂಬಾ ಇವರಿಗೆ ಸ್ನೇಹಿತರು, ಆತ್ಮೀಯರ, ಕಲಸ್ಯ ಕಂಠಸ್ಯ ತುಂಬಾನೇನೆ. ಅವರು ಈ 72, 73ನಲ್ಲಿ ರಾಜಣ್ಣ ಅವ್ರದ್ದು ಹೃದಯ ಸಂಗಮ ಇದೆ, ಒಂದು ಸಣ್ಣ ರೋಲ್ ಇದೆ, ಮಾಡ್ತೀಯ ಸೋಮ ಅಂತ ಕೇಳಿದ್ರಂತೆ. ಸರಿ ಅಂದ್ಬಿಟ್ಟು ಹೋಗಿದ್ದಾರೆ. ಅವರೇ ದಾಖಲು ಮಾಡ್ಕೊಂಡಿದಾರಲ್ಲ ಡಾಕ್ಟರ್ ರೋಲು ಆ ಪಿಕ್ಚರ್ನಲ್ಲಿ. ರಾಜಣ್ಣ ಅವರಿಗೆ ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿ ಅವರಿಗೆ ಮೆಮೊರಿ ಲಾಸ್ ಆಗ್ಬಿಡತ್ತೆ. ಆದಾಗ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅಲ್ಲಿಗೆ ಒಬ್ರು ಡಾಕ್ಟರ್ ಬಂದು ಅವ್ರನ್ನ ಟ್ರೀಟ್ ಮಾಡಿ ಮಾತಾಡಿಸ್ಬಿಟ್ಟು ಹೋಗ್ತಾರೆ. ಆಮೇಲೆ ಸಾಂತ್ವನ ಕೊಡ್ತಾರೆ ಫ್ಯಾಮಿಲಿಗೆ. ಆ ಶೂಟಿಂಗ್ ಆದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಕೇಳಿದ್ರಂತೆ, ಸರ್ ತಾವು ನಿಜ ಜೀವನದಲ್ಲಿ ವೃತ್ತಿಲಿ ಡಾಕ್ಟರ್ ಸರ್? ಅಯ್ಯೋಯ್ಯೋ. ಅದನ್ನ ಇವ್ರು ಹೇಳಿದ್ರು, ನನ್ನ ಜೀವನಕ್ಕೆ ಇನ್ನೇನು ಬೇಕು ಹೇಳೋ, ಅದಕ್ಕಿಂತ ದೊಡ್ಡ ನನಗೆ ಇದಿಲ್ಲ. ಹಾಗಾಗಿ ಹಿ ವಾಸ್ ವೆರಿ ಕ್ಲೋಸ್ ಟು ರಾಜಣ್ಣ ಅವ್ರ ಫ್ಯಾಮಿಲಿ. ಅಣ್ಣ ಅವ್ರದ್ದು ಬಹಳ ಅವ್ರಿಗೆ ಪ್ರಭಾವಳಿ ಇತ್ತು, ಖಂಡಿತವಾಗಿ ಇತ್ತು. ಎಸ್ ಸರ್. ಇವಾಗ ನಿಮ್ಮ ಆ ದಿನಗಳು ಅಂದ್ರೆ ಶ್ರೀನಗರದ ಮನೆ, ನೀವು ಅಪ್ಪ ಅಮ್ಮ ತಮ್ಮ, ಏನ್ ಜ್ಞಾಪಕ ಬರುತ್ತೆ? ತಂದೆ ಅಂತವ್ರಿಗೆ ನಿಮ್ಮ ಬಾಲ್ಯ, ನೀವು ಹುಟ್ಟಿದಾಗ ಎಷ್ಟು ಖುಷಿ ಇದ್ರದ್ದು, ಏನೇನು? ಅಪ್ಪ ಅಂದ್ರೆ ಮೊದಲನೇ ಹೀರೋ. ಸೊ ನಿಮ್ಮ ಹೀರೋಗಳ ಬಗ್ಗೆ ಇನ್ನೇನೇನು ವಿಚಾರಗಳು ಜ್ಞಾಪಕ ಬರುತ್ತೆ ತಂದೆ ಅಂತವ್ರಿಗೆ? ಚೆನ್ನಾಗಿ ಪ್ರಶ್ನೆಗೆ ತುಂಬಾ ಯೋಚನೆ ಮಾಡುವಂತ ಉತ್ತರ ಕೊಡಬೇಕು. ಯಾಕೆ ಅಂತ ಹೇಳ್ತೀನಿ. ಅವರು ನನಗೆ ಏನು ಆಗಿರ್ಲಿಲ್ಲ ಅನ್ನೋದನ್ನ ನಾನು ಪ್ರಶ್ನೆ ಮಾಡ್ಕೋಬೇಕು. ಅಂದ್ರೆ ಫಾದರ್ ಬಿಟ್ಟು ಇನ್ನೇನೇನಾಗಿದ್ರು ಅಂತ. ಮೆಂಟರು, ಗೈಡು, ಫಿಲಾಸಫರು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾವಿನ್ನೂ ಅವಾಗ ಅದೇ ಆ ಪೊಲೀಸ್ ಸ್ಟೇಷನ್ ರೋಡ್ ಮನ್ಲಿದ್ವಿ, ಬಸವನಗುಡಿ ಪಕ್ಕದಲ್ಲಿ ಕೃಷ್ಣರಾವ್ ಪಾರ್ಕ್. ಅಪ್ಪ ಬೆಳಗ್ಗೆ 6-6:30 ಎಬ್ಸಿ ನನ್ನನ್ನು ಅಲ್ಲಿ ಅವ್ರು ವಾಕಿಂಗ್ ಹೋಗೋರು, ನನ್ನನ್ನು ಕರ್ಕೊಂಡು ಹೋಗಿ ಅವ್ರು ಅವಾಗ ಮಾಡಿದ್ದು ವಾಕಿಂಗು ಆ ಹುಚ್ಚು ನನಗೆ ಇವತ್ತಿಗಿದೆ ಅನ್ಸುತ್ತೆ. ಯಾಕಂದ್ರೆ ನಾನು ಇವತ್ತು ನನಗೆ 10 ಕಿಲೋಮೀಟರ್ ನಡೀಲಿಲ್ಲ ಅಂದ್ರೆ ನನಗೆ ಮನ್ಸಿಗೆ ಬೇಜಾರು. ಡೈಲಿ 10 ಕಿಲೋಮೀಟರ್ ಸರ್? ಡೈಲಿ 10 ಕಿಲೋಮೀಟರ್ಸ್ ನಡಿಬೇಕು. ಎಷ್ಟು ಸ್ಟೆಪ್ಸ್ ಸರ್? ಅದು ಒಂದು ಸುಮಾರು 12,000-15,000 ಸ್ಟೆಪ್ ಆಗುತ್ತೆ. ನಾವು ಅದನ್ನ ಮಾಡ್ತಾನೆ ಇದ್ದೀನಿ. ಅವ್ರು ಅಲ್ಲಿ ಬೀಜ ಬಿತ್ತಿದ್ದೇನೋ, ಅದು ಅದೇ ಫೌಂಡೇಶನ್. ಅವಾಗ ನಂಗೆ ಇನ್ನೂ ಒಂದು 5-6 ವರ್ಷ. ಅವರು ನಡೆಯೋರು ಕೃಷ್ಣರಾವ್ ಪಾರ್ಕ್ ಅಲ್ಲಿ, ನಾನಲ್ಲಿ ಈ ಜಾರೋ ಬಂಡೆ ಅದು ಇದು 1-2 ರೌಂಡ್ ಅವ್ರ ಜೊತೆ ಓಡೋದು ಇದೆಲ್ಲ ಮಾಡ್ತಾ ಇದ್ವಿ. ಅಲ್ಲಿವರೆಗೂ ಇದ್ರು ನೋಡಿ. ಅಂದ್ರೆ ಅಲ್ಲೂ ನಮ್ ಜೊತೆ ಇದ್ರು. ಆಯ್ತಾ, ಅಭ್ಯಾಸ ಮಾಡಿಸಿದ್ರು. ನನಗೆ ಏನೋ ಸ್ಕೂಲ್ನಲ್ಲಿ ನನಗೂ ಸ್ವಲ್ಪ ಈ ನಾಟಕ, ಡಿಬೇಟ್ ತುಂಬಾ ಹುಚ್ಚಿತ್ತು. ಅದು ನ್ಯಾಚುರಲ್ ಆಗೂ ಬಂದಿತ್ತು ಅಂತ ಅನ್ಕೋಬಹುದು. ಏಕಪಾತ್ರ ಅಭಿನಯ ಇದೆಲ್ಲ. ಇದಕ್ಕೆಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ನೆಟ್ಕಲಪ್ಪ ಸರ್ಕಲ್ ಅಲ್ಲಿ ಪ್ರತಿಭಾ ಬಾಲಮಂದಿರ ಅಂತ ಒಂದು ಶಾಲೆ ಇತ್ತು, ಅಲ್ಲಿ ಹೋಗ್ತಾ ಇದ್ದೆ ನಾನು. ನನ್ನನ್ನು ತಯಾರು ಮಾಡೋ ಕೆಲಸ ನಮ್ಮ ಅಪ್ಪನ ಮಾಡಿಸ್ಬಿಟ್ಟು ಕಳ್ಸೋರು. ಬಟ್ ಮೋರ್ ಅಂದ್ರೆ ನಿಮ್ಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂತಲ್ಲ? ಇಂಟ್ರೆಸ್ಟ್ ಇತ್ತು. ಅವ್ರು ತಯಾರು ಮಾಡಿದ್ರು ಕರೆಕ್ಟ್, ನಿಮ್ಗೆ ಆಸಕ್ತಿ ಇಲ್ಲ ಅಂದ್ರೆ ಏನ್ ಮಾಡಕ್ಕೂ ಆಗ್ತಿರ್ಲಿಲ್ವಲ್ಲ? ಇಂಟ್ರೆಸ್ಟ್ ಇತ್ತು ನನಗೂ. ನಾಟಕ, ಡಿಬೇಟು ಇದೆಲ್ಲ ಮಾಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ಹಂಗೆ ಸುಮಾರು 8-10ನೇ ಕ್ಲಾಸಿಗೆ ತನಕ ಬರ್ತೀನಿ ಅಂತ ಅನ್ಕೊಳ್ಳೋಣ. ಅವಾಗ ಅಕಾಡೆಮಿಕ್ ಬ್ರಿಲಿಯನ್ಸು ಅವರು ನನಗೆ ಸ್ಟ್ರೆಸ್ ಮಾಡೋರು, ನೋಡಪ್ಪ ವಿದ್ಯಾಭ್ಯಾಸ ನಿನಗೆ ಬುನಾದಿ ಆಗಿರಬೇಕು, ಅದನ್ನ ಯಾವತ್ತು ನೀನು ಅವ್ರು ಹೇಳಿದ್ದೋ ಅಥವಾ ನನಗದಿತ್ತೋ. ನನಗೂ ಆ ಟೈಮ್ನಲ್ಲಿ 10th ಸ್ಟ್ಯಾಂಡರ್ಡು, 2nd PUC ನನಗೂ ಸ್ಟೇಟ್ಗೆಲ್ಲ ರ್ಯಾಂಕ್ ಬಂತು. 10th ಸ್ಟ್ಯಾಂಡರ್ಡ್ನಲ್ಲಿ SSLC ಇದು ನನಗೆ 20th ರ್ಯಾಂಕ್ ಫಾರ್ ದ ಸ್ಟೇಟ್. ಮೈಸೂರು ಡಿಸ್ಟ್ರಿಕ್ಟ್ಗೆ ಫಸ್ಟ್. ಕಂಗ್ರಾಚುಲೇಷನ್ ಸರ್. ಅದಕ್ಕಿಂತ ಮುಂಚೆ 7th ಸ್ಟ್ಯಾಂಡರ್ಡ್ನಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ ಎಕ್ಸಾಮ್, ಆವಾಗ ಮೈಸೂರು ಡಿಸ್ಟ್ರಿಕ್ಟ್ಗೆ 2nd ರ್ಯಾಂಕ್ 7ನೇ ಕ್ಲಾಸಲ್ಲಿ. ಸೊ ಅವ್ರಿಗದು ಖುಷಿ, ನೋಡಪ್ಪ ನೀನು ಇನ್ನೂ ಓದಬೇಕು ಅಂತ. ಅಲ್ಲಿಂದ ಹಾಗೆ 2nd PUC, 2nd ಇದು ಎಲ್ಲ ಥ್ರೂ ಆ್ಯಂಡ್ ಥ್ರೂ ನಮಗೆ ಎನ್ಕರೇಜ್ ಮಾಡಿದವರು. ನಾನು ಹಾಗೆ ಇಂಜಿನಿಯರಿಂಗ್ ಮಾಡಿದೆ, ಆಮೇಲೆ ಅಮೇರಿಕಾಗೆ ಹೋಗಿ MBA ಮಾಡಿದೆ, ಆಮೇಲೆ ಒಳ್ಳೊಳ್ಳೆ ಕೆಲಸ. ಎಲ್ಲದಕ್ಕೂ ಅವರ ಪ್ರೋತ್ಸಾಹ, ಮೋಟಿವೇಶನ್, ಗೈಡೆನ್ಸ್, ಬ್ಯಾಕ್ ಸಪೋರ್ಟ್ ಥ್ರೂ ಆ್ಯಂಡ್ ಥ್ರೂ ಇತ್ತು. ಒಂದೇನಪ್ಪ ನನಗೆ ಇಷ್ಟ ಆಗ್ತಾ ಇದ್ದಿದ್ದು ಅಂದ್ರೆ, ನೀ ಹಿಂಗೆ ಮಾಡಬೇಕು ಅನ್ನೋದು ಯಾವತ್ತೂ ಅವ್ರ ಬಲವಂತ ಇಲ್ಲ. ಹಿಂಗ್ ಮಾಡಿದ್ರೆ ಹಿಂಗಿರುತ್ತೆ, ಹಂಗಿರೋದಕ್ಕೆ ನೀನ್ ಏನ್ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನ. ಏನ್ ವಿಷನ್ ಸರ್ ಅದು ನಮಗೆ ಇವತ್ತಿಗೂ ನಿಂತಿದೆ ನೋಡಿ. ನಿಮಗೆ ಏನಂದ್ರೆ ಆ ನಿಮ್ಮ ಶ್ರೀನಗರದ ಮನೆಯಲ್ಲಿ ನೀವು ಬೆಳೆದಿದ್ದು ಏನ್ ಜ್ಞಾಪಕ ಬರುತ್ತೆ ಸರ್? ಆ ಮನೆ ಅಂತಾರಂಗನೆ ಅಪ್ಪ ಅಮ್ಮ ತಮ್ಮ ನೀವು ಎಲ್ಲ ಇದ್ದಿದ್ದು ಮಾಡಿದ್ದು. ಶ್ರೀನಗರ ಮನೆಯಲ್ಲಿ ಆಗ್ಲೇ ಅವರು ಸ್ವಲ್ಪ ಮುಖ್ಯವಾಗಿ ನನಗೆ ಖುಷಿ ಆಗೋದೇನಂದ್ರೆ, ರಮೇಶು ನಾನು ಕ್ಲಾಸ್ಮೇಟ್ಸ್, ಬ್ಯಾಚ್ಮೇಟ್ಸ್. ಎಲ್ಲಿ? ಅವ್ರು UVC ಓದ್ತಾ ಇದ್ರು, ನಾನು BMS ಅಲ್ಲಿ ಓದ್ತಾ ಇದ್ದೆ. ಇನ್ಫ್ಯಾಕ್ಟ್
ಅವ್ರು ಇದ್ದಿದ್ದ ಬಾಡಿಗೆ ಮನೇಲಿ ಇದ್ದಿದ್ದವರು 82, 83, 84 ತನಕ. ಆ ಓನರ್, ಆ ಮನೆ ಓನರು ನನ್ನ ಗಳಸ್ಯ ಕಂಠಸ್ಯ ಗೆಳೆಯ.